ಕುರಿತಾಗಿ ಶ್ರೀ ನಂದಿ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ಅಕ್ಷರ ಗ್ಲೋಬಲ್ ಸ್ಕೂಲ್ ವತಿಯಿಂದ ನಾಡಹಬ್ಬ ದಸರಾದ ಶುಭಾಶಯಗಳು ತಮ್ಮೆಲ್ಲರಿಗೂ. ಈ ದಿನ ನಾವು ಅಕ್ಷರ ಗ್ಲೋಬಲ್ ಸ್ಕೂಲಲ್ಲಿ 2 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಅಕ್ಷರಾಭ್ಯಾಸ, ಅದೇ ವಿದ್ಯಾರಂಭ ಸೆರೆಮನಿ ಅಂತ ನಾವು ಈ ದಿನ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಎರಡನೇದಾಗಿ ನಾವು ಹಬ್ಬ ನವರಾತ್ರಿ ಪ್ರಯುಕ್ತವಾಗಿ ಬೊಂಬೆ ಉತ್ಸವ, ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಒಂದೊಂದು ಸ್ಟೇಟಲ್ಲೂ ಇಂಡಿಯಾನಲ್ಲಿ ಒಂದೊಂದು ಪ್ರಮುಖವಾದ ಹಬ್ಬಗಳನ್ನ ಆಚರಿಸ್ತಾರೆ. ನಾವಿಲ್ಲಿ ಕರ್ನಾಟಕದಲ್ಲಿ ನವರಾತ್ರಿಯನ್ನು ನಾಡಹಬ್ಬ ಅಂದು ಇದು ಆಚರಣೆ ಮಾಡುತ್ತೇವೆ. ಇದರಲ್ಲಿ ಪ್ರಮುಖ ನಮಗೇನು ಚಿಕ್ಕ ಮಕ್ಕಳಿಗೆಲ್ಲ ಅಂದರೆ ಬೊಂಬೆ ಕೂರಿಸೋದೇ ಒಂದು ತುಂಬ ವಿಶೇಷವಾದ ಸಂಚಿಕೆ. ಸೊ ಇದರಲ್ಲಿ ಆ ಥರ ಎಲ್ಲ ಕಥೆಗಳನ್ನೆಲ್ಲ ಹೇಳ್ತೀವಿ. ಈಗ ನಾವು ಸ್ಕೂಲ್ ಅಂದಾಗ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಏನು ಇವರು ಸ್ಕೂಲಲ್ಲಿ ಬೊಂಬೆ ಹಬ್ಬ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಈ ಕಥೆಗಳನ್ನ ಮೈಥಾಲಜಿಕಲ್ ಸ್ಟೋರೀಸ್ ಆಗ್ಬೋದು, ಎಥಿಕಲ್ ಸ್ಟೋರೀಸು, ಮಾರಲ್ ಸ್ಟೋರೀಸು, ಇದನ್ನೆಲ್ಲ ಕತೆ ರೂಪದಲ್ಲಿ ಮಕ್ಕಳಿಗೆ ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು ನಾವು ಈ ಕಾನ್ಸೆಪ್ಟನ್ನ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ. ತಾವೆಲ್ಲ ನೋಡ್ಬೋದು, ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ನಮ್ಮ ಒಂದೊಂದು ಗೊಂಬೆಗಳು ಕೂಡಿಸಿರೋ ಹಿಂದೆ ಒಂದೊಂದು ಮುಖ್ಯವಾದ ಕಥೆಗಳು ಇದೆ. ಸ್ಟಾರ್ಟಿಂಗ್ ನೀವು ಚಿಕ್ಕದಾಗಿ ಅಬ್ಸರ್ವ್ ಮಾಡಿರ್ತೀರಾ, ಒಂದು ಥರ್ಸ್ಟಿ ಕ್ರೋ ಸ್ಟೋರಿಯಿಂದ ಹಿಡಿದುಬಿಟ್ಟು ಎಲ್ಲನೂ ನಾವು ಮ್ಯಾಕ್ಸಿಮಮ್ ರಾಮಾಯಣದವರೆಗೂ ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇದು ಎವ್ರಿ ಇಯರ್ ಇದೇ ಥರ ಬೆಳ್ಕೊತ ಬರುತ್ತೆ ಈ ಬೊಂಬೆ ಉತ್ಸವ. ಮೊದಲು ಪ್ರಮುಖವಾಗಿ ಇವಾಗ ನಾವು ವಿದ್ಯಾರಂಭ ಪ್ರೋಗ್ರಾಮ್ ಅಂತ ಹೇಳಿದ್ವಿ. ಇದು ನಮ್ಮ ಪ್ರಿನ್ಸಿಪಲ್ ಸವಿತಾ ಅವರು ಈ ಥರ ಮಾಡೋಣ ಮೇಡಮ್, ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಅಂತ ಹೇಳಿದರು. ಆಗಲಿ ಎಲ್ಲರೂ ಸೇರಿಕೊಂಡು ಇದು ವಿದ್ಯಾರಂಭ ಪ್ರೋಗ್ರಾಮ್ ಮಾಡೋಣ. ಇದ್ರ ಮೇನ್ ಇಂಟೆನ್ಷನ್ ಏನಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಡ್ಮಿಷನ್ಸು ಇವಾಗೇ ನಾವು ಓಪನ್ ಮಾಡ್ತಾ ಇದ್ದೀವಿ. ಇದು ತುಂಬ ಅಡ್ಮಿಷನ್ ಎನ್ಕ್ವೈರೀಸ್ ಬಂದಾಗ ಅವರು ಅಡ್ಮಿಷನ್ ಅಪ್ಲಿಕೇಶನ್ ತೊಗೊತಾ ಇದ್ರು. ನಾವು ರಿಟರ್ನ್ ಬ್ಯಾಕ್ ಅವ್ರಿಗೆ ಕಾಲ್ ಮಾಡಿದಾಗ ನಮ್ಮದು ಅಕ್ಷರಾಭ್ಯಾಸ ಆಗಿಲ್ಲ ಮೇಡಮ್, ವಿ ಆರ್ ವೇಟಿಂಗ್ ಫಾರ್ ದಸರಾ, ಆಮೇಲೆ ಬರ್ತೀವಿ, ಈ ಥರ ನಮಗೆ ತುಂಬ ಫೀಡ್ಬ್ಯಾಕ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ವೈ ನಾಟ್ ವಿ ಡೂ ಸಚ್ ಪ್ರೋಗ್ರಾಮ್ಸ್ ಇನ್ ಆರ್ ಸ್ಕೂಲ್. ಆಮೇಲೆ ತಮಗೆ ತಿಳಿದಿರೋ ಹಾಗೆ ನಮ್ಮ ಸ್ಕೂಲ್ ಹೆಸರೇ ಅಕ್ಷರ ಗ್ಲೋಬಲ್ ಸ್ಕೂಲ್ ಅಂತ ಇದೆ. ಸೊ ಇದು ವಿದ್ಯಾರಂಭ ಪ್ರೋಗ್ರಾಮ್ ಈ ವರ್ಷದಿಂದಲೇ ಇದು ಸ್ಟಾರ್ಟ್ ಆಗಲಿ ಅಂತ ನಾವು ಆ ಥಾಟ್ ಪ್ರೋಸೆಸ್ ಕೊಟ್ಬಿಟ್ಟು ಈ ಇಯರ್ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ವಿ ಕ್ಯಾನ್ ಪ್ರೌಡ್ಲಿ ಸೇ ನಮ್ಮ ನೆಕ್ಸ್ಟ್ ಇಯರ್ ಅಡ್ಮಿಷನ್, ದಟ್ ಈಸ್ ಅಕಾಡೆಮಿಕ್ ಇಯರ್ 2025-2026, 5 admissions have successfully completed today. So this is a proud moment for all the management as well as the staff members. And the staffs ಎಲ್ಲ ತುಂಬ ಎಂಕರೇಜ್ ಮಾಡಿದ್ದಾರೆ ಇದೆಲ್ಲ ಈ ಥರ ಮಾಡೋಕ್ಕೆ, ಇನೋವೇಟಿವ್ ಕಾನ್ಸೆಪ್ಟ್ಸ್ನ ತೊಗೊಂಬಂದು. ಸೊ ಐ ರಿಯಲಿ ಅಪ್ರಿಷಿಯೇಟ್ ಆಲ್ ದ ಸ್ಟಾಫ್ಸ್. ಆ್ಯಂಡ್ ಪೇರೆಂಟ್ಸ್ಗೂ ಇದು ತುಂಬ ಕ್ವಿಕ್ಕಾಗಿ ರೀಚ್ ಆಗಿದೆ. ನಮ್ಮದು ಹೊಸ ಸ್ಕೂಲ್ ಆದ್ರೂ ಕಾನ್ಸೆಪ್ಟ್ಸ್ ಎಲ್ಲ ಯೂಸಿಂಗ್ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಆಮೇಲೆ ಎಲ್ಲ ಮೀಡಿಯಾ ಪಬ್ಲಿಸಿಟಿಯಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಸೊ ಐ ಥ್ಯಾಂಕ್ ಆಲ್ ದ media persons and all to bring this event into light. This is very important. We will do all the activities that has to reach to the right person at the right time. So ivattu ella right persons yarar in and around idare nam surroundings alli reach agide ee activity. So slowly 7 to 9 days alli nam admission open irutte. So we expect a few more admissions to happen during the course of time. Madam, simple global school ge access Okay. ಈಗ why you have to join your kid or a student to Akshara Global School ಅಂದಾಗ ಮೊದಲನೇದಾಗಿ the curriculum what we follow is mainly based on the CBSE curriculum. ಆಮೇಲೆ ನಾವು ಈಗ ಸದ್ಯಕ್ಕೆ ನಾವು ಕಿಂಡರ್ಗಾರ್ಟನ್ ಮಾಡಿರೋದ್ರಿಂದ ಇದು ಕಂಪ್ಲೀಟ್ಲಿ ಪ್ಲೇ ವೇ ಲರ್ನಿಂಗ್ ಆರ್ ಟಾಯ್ ಬೇಸ್ಡ್ ಲರ್ನಿಂಗ್ ಅಂತೀವಿ. ದಿಸ್ ಇಸ್ ವಾಟ್ ಈಸ್ ದ ಮೇನ್ ಕರಿಕ್ಯುಲಮ್. ನಮಗೆಲ್ಲ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕಲ್ಲಿ ಅವ್ರು ನಮಗೆ ಹೇಳೋದು. ಆದರೆ ಮಕ್ಕಳಿಗೆ ಆಟದ ಜೊತೆ ಪಾಠ ಇರಬೇಕು. ಅವ್ರಿಗೆ ಪಾಠ, ಇದು ಒಂದು ಹೊಸ ಎನ್ವಿರಾನ್ಮೆಂಟಿಗೆ ಬಂದಿದ್ದೀವಿ, ಮನೆಯಲ್ಲಿ ಅವರು ತುಂಬ ಕಂಫರ್ಟಬಲ್ ಆಗಿ ಅವ್ರ ಓನ್ ಒಂದು ಫ್ಲೆಕ್ಸಿಬಲ್ ಝೋನಲ್ಲಿ ಇರ್ತಾರೆ. ಅವರು ಆ ಮನೆಯಿಂದ ಹೊರಗಡೆ ಬಂದು ಆ ಅಡ್ಜಸ್ಟ್ ಆಗಿ ಕಲಿಯೋದಿದೆ ಅಲ್ಲ, ದೇ ಹ್ಯಾವ್ ಟು ಎಂಜಾಯ್ ದಟ್ ಲರ್ನಿಂಗ್. ಸೊ ಆ ಎಂಜಾಯ್ಮೆಂಟ್, ಆ ಜಾಯ್ ಇಲ್ಲಿರುತ್ತೆ, ಫನ್ ವೇ ಲರ್ನಿಂಗ್ ಇಲ್ಲಿರುತ್ತೆ. ದಟ್ ಈಸ್ ಅವರ್ ಮೇನ್ ಮಾಟೋ. ಆ್ಯಂಡ್ ಅಲಾಂಗ್ ವಿತ್ ದಿಸ್ ನಾವು ಸ್ಟೆಮ್ ಅಂದರೆ ಅರ್ಲಿ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ನ ಈ UKG ಮಕ್ಕಳಿಗೆಲ್ಲ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಅಸೋಸಿಯೇಟೆಡ್ ವಿತ್ ಸ್ಟೆಮ್ ಲ್ಯಾಬ್ ಇಂಡಿಯಾ, STEMx India. So this is one of its kind. We can say that it is only there in our school. STEMx labs are only there in our school. So this is innovative. ನಾವು ಯಾವ ಥರ ಆಟದ ಜೊತೆಗೆ ಪಾಠ ಅಂತ ಹೇಳ್ತೀವಿ, ಅದೇ ಥರ ಇನೋವೇಟಿವ್ನೆಸ್. ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸ್ಟೂಡೆಂಟ್ಸ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್. ಸೊ ಇವೆರಡು ಥೀಮ್ ಮೇನ್ ಇಟ್ಕೊಂಡು ವಿ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಟು ರೆಫರ್ ಅವರ್ ಸ್ಕೂಲ್ ಫಾರ್ their future education. So our theme is shaping the mind, shaping the future. So ನಮ್ಮೆಲ್ಲ ಇನೋವೇಟಿವ್ ಪ್ಲ್ಯಾನ್ಸು ಅವ್ರ ಫ್ಯೂಚರ್ನ ಬೆಳೆಸೋ ಇದಕ್ಕೆ ನಾವು ಕೈಗೊಂಡಿರ್ತೀವಿ. ಸಾಮಾನ್ಯವಾಗಿ ಅಕ್ಷರಾಭ್ಯಾಸ ಮನೆಯಲ್ಲಿ
ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಬೇಕು. ಈಗ ಒಂದು ದೇವಸ್ಥಾನದಲ್ಲಿ ಮಾಡಿಸ್ತಾರೆ, ಇಲ್ಲಿ ಸ್ಕೂಲಲ್ಲಿ ಮಾಡಿಸೋದು ಭಾಳ ವಿಷಯ ಇದೆ. ಇದು ಹೆಂಗೆ, ಇದು ಎಷ್ಟು ಸೂಕ್ತ ಅಂತ ನಿಮಗೆ? ಸರ್ ಅದೇ ಹೇಳಿದ್ನಲ್ಲ, ಈಗ ನಮ್ಗೆ ಅಡ್ಮಿಷನ್ ಕ್ವೆರೀಸ್ ಬಂದಾಗ ಫಸ್ಟ್ ಅಕ್ಷರಾಭ್ಯಾಸ ಆಗಬೇಕು. ಅಕ್ಷರಾಭ್ಯಾಸ ಆದಮೇಲೆ ನಾವು ಸ್ಕೂಲಿಗೆ ಕಳಿಸ್ತೀವಿ. ಅಕ್ಷರ ಈಗ ಮನೇಲಿ ಈಗ ದೇವಸ್ಥಾನದಲ್ಲಿ ಮಾಡ್ತಾರೆ, ಮಾಡ್ತಾರೆ. ಸ್ಕೂಲಲ್ಲಿ ಮಾಡೋದು ವಿಭಿನ್ನ ಆಗಿದೆ ಸರ್. ಇದು ಮನೆಯ ಮೊದಲ ಪಾಠಶಾಲೆ ಅಂತ ನಾವು ಒಂದು ತಾಯಿಯ ಮೊದಲ ಗುರು ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಅದಾದ ತಕ್ಷಣ ನಮಗೆ ಪೆನ್ನು ಪೆನ್ಸಿಲ್ ಹಿಡ್ಕೊಡೋಕ್ಕೆ ಮೇಜರ್ ಫ್ಯಾಕ್ಟರೇ ನಮ್ಮ ಗುರುಗಳು. ಅವ್ರ ಗುರುಗಳು ಎಲ್ಲಿರ್ತಾರೆ? ಸ್ಕೂಲಲ್ಲಿರ್ತಾರೆ. ಸೊ ಸೂಕ್ತ ಇದು ಅಕ್ಷರಾಭ್ಯಾಸ, ಇದು ಸೂಕ್ತ. ನೀವು ಇದನ್ನು ಸೈಂಟಿಫಿಕ್ ಎಂಡಿಂದ ಹೋದ್ರೂ ಇದಕ್ಕೆ ಅಕ್ಷರಾಭ್ಯಾಸ ಮಾಡಬೇಕಂದ್ರೆ ಸೈಂಟಿಫಿಕಲ್ ಟಚ್ಚು ಇದೆ. ಅವ್ರ ಫೈನ್ ಮೋಟರ್ ಸ್ಕಿಲ್ಸ್ ಆಫ್ಟರ್ 2 years ಡೆವಲಪ್ ಆಗುತ್ತೆ. ಒಂದು ಮಗುದು ಫೈನ್ ಮೋಟರ್ ಸ್ಕಿಲ್ಸ್ ಅಂದರೆ ಅವ್ರ ಕೈಯಲ್ಲಿ ಗ್ರಿಪ್, ಅಲ್ಲಿವರೆಗೂ ಅವರು ಏನೇ ಹಿಡ್ಕೊತಾ ಇರ್ತಾರೆ ಅದು ಕೆಳಗಡೆ ಲೂಸ್ ಆಗಿ ಬೀಳ್ತಾ ಇರುತ್ತೆ. ಆಮೇಲೆ ಅವ್ರಿಗೆ ಅದ್ರ ಬಗ್ಗೆ ನೆನಪಿರಲ್ಲ, ಅವ್ರು ಎಲ್ಲಿ ಏನು ಇಡ್ತಾ ಇರ್ತಾರೆ ಅದೆಲ್ಲ ನೆನಪಾಗಲ್ಲ. ಅವ್ರ ಗ್ರಾಸ್ ಮೋಟರ್ ಸ್ಕಿಲ್ಸ್, ಫೈನ್ ಮೋಟರ್ ಸ್ಕಿಲ್ಸ್ ಡೆವಲಪ್ ಆಗಿದೆ ಆಫ್ಟರ್ 2 years. ಸೊ ಅದಕ್ಕೆ 2 years ನಂತರದ ಮಕ್ಕಳಿಗೆ 2 years to 5 years ಮಕ್ಕಳಿಗೆ ಅಕ್ಷರಾಭ್ಯಾಸ ಎಲ್ಲ ಗುಡಿಗಳಲ್ಲಿ ಎಲ್ಲ ಮಾಡ್ತಾರೆ. ಇವಾಗ ನಾವು ಸ್ಕೂಲವ್ರು ಹೇಳ್ತೀವಿ ವಿ ವರ್ಕ್ ಆನ್ ಫೈನ್ ಮೋಟರ್ ಸ್ಕಿಲ್ಸ್, ವಿ ವರ್ಕ್ ಆನ್ ಗ್ರಾಸ್ ಮೋಟರ್ ಸ್ಕಿಲ್ಸ್. ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಇದು ಪ್ರಾರಂಭ ಇವತ್ತು ಆಗಲಿ. ಆಮೇಲೆ ಈ ನವರಾತ್ರಿಯಲ್ಲಿ ಎಲ್ಲ 9 ದಿವಸನೂ ಶುಭ ದಿವಸ ಇದೆ. ಸೊ ಅದಕ್ಕೆ ನಾವು ಫಸ್ಟ್ ಡೇಯಿಂದನೇ ನಾವು ಸ್ಟಾರ್ಟ್ ಮಾಡ್ಕೊಂಡು ಮನೆಯ ಮೊದಲು ಪಾಠಶಾಲಾ, ತಾಯಿಯೇ ಮೊದಲು ಗುರು ಆಯಿತು. ಮುಂದೆ ಸೆಕೆಂಡ್ ಗುರು ಯಾರು? ಇಲ್ಲಿ ಶಾಲೆ. ಸೊ ಈ ಥರ ಕಂಟಿನ್ಯೂಯೇಷನ್ ಆಫ್ ಆ್ಯಕ್ಟಿವಿಟೀಸ್ ಇರುತ್ತೆ. ಫಾಲೋಡ್ ಬೈ ನಮ್ಮದು ಈಗ ಟೀಚರ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ ಈ ಮಂತಲ್ಲಿ. ವಿ ರನ್ ವಿಂಟರ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಸಮ್ಮರ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್. ನಮ್ಮಲ್ಲಿ 7 members ಫ್ಯಾಕಲ್ಟೀಸ್ ಇದ್ದಾರೆ. ಆ 7 membersಗೆ ಅಲಾಂಗ್ ವಿತ್ ಅದರ್ ಸ್ಕೂಲ್ ಫ್ಯಾಕಲ್ಟಿ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಫ್ರಮ್ ಹೈದ್ರಾಬಾದ್ ಟ್ರೈನರ್ಸ್ ಆರ್ ಕಮಿಂಗ್. ದೇ ಮೇನ್ಲಿ ಎಜುಕೇಟ್ ಆನ್ ಕಿಂಡರ್ಗಾರ್ಟನ್. ಸೊ ಆ ಥರ ವಿಂಟರ್ ಸ್ಕೂಲ್ಸ್ ರನ್ ಮಾಡ್ತೀವಿ ನಾವೀಗ. ಹಾಲಿಡೇಸಲ್ಲಿ ಅವ್ರು ಏನೇನು ಬ್ರಿಡ್ಜ್ ಗ್ಯಾಪ್ ಇದೆ ಅದೆಲ್ಲ ಕವರಪ್ ಮಾಡ್ಕೊತಾರೆ ಫ್ಯಾಕಲ್ಟಿ. ಮತ್ತು ಸಮ್ಮರಲ್ಲಿ ಅವ್ರಿಗೆ ಟ್ರೈನಿಂಗ್ ಇರುತ್ತೆ. ಇದಾದ ತಕ್ಷಣ ಪೇರೆಂಟ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಆ ಪೇರೆಂಟ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಂದರೆ ಹುಡುಗರು ಇಷ್ಟು ದಿವಸ ಏನೇನು ಕಲ್ತಿದ್ದಾರೋ ಅದನ್ನೆಲ್ಲ ಡೆಸಿಮಿನೇಷನ್ ಇನ್ ದ ಫಾರ್ಮ್ ಆಫ್ ಓಪನ್ ಎಕ್ಸಿಬಿಷನ್ ಥರ ಅವ್ರಿಗೆ ಇಡ್ತೀವಿ. ಸೊ ಅವ್ರವ್ರ ಮಕ್ಕಳು ಯಾವ ಲೆವೆಲ್ ಆಫ್ ಲರ್ನಿಂಗ್ನಲ್ಲಿ ಇದ್ದಾರೆ ಅಂತ ಅವ್ರಿಗೆ ಐಡೆಂಟಿಫೈ ಮಾಡ್ತಾರೆ. ಎಲ್ಲ ಪೆನ್ ಆ್ಯಂಡ್ ಬುಕ್ ಆ್ಯಂಡ್ ಯೂಸಿಂಗ್ ಎಕ್ಸಾಮ್ಸ್, ಅಸೆಸ್ಮೆಂಟ್ಸ್ ಆ ಥರ ಇರಲ್ಲ. ಸ್ವಲ್ಪ ಅಸೆಸ್ಮೆಂಟ್ಸು ಪೇರೆಂಟ್ಸ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ವೇರ್ ಅವರ್ ಕಿಡ್ ಇಸ್ ಇನ್ ವಿಶ್ ಲೆವೆಲ್, ಯಾವ ಲೆವೆಲಲ್ಲಿ ಇದ್ದಾರೆ, ಯಾವ ಥರ ಅವ್ರನ್ನ ಇದು ಮಾಡಬೇಕು. ಸೊ ಓಪನ್ ಹೌಸ್ ಇಡ್ತೀವಿ. ಸೊ ಓಪನ್ ಹೌಸ್ ಇದ್ದಾಗ ಅವರೆಲ್ಲರೂ ಬಂದು ಪೇರೆಂಟ್ ಎಂಗೇಜ್ಮೆಂಟ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ. ನಮ್ಮ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಎಲ್ಲ ಅರೇಂಜ್ ಇರುತ್ತೆ. ಇಂಡಿವಿಜುವಲ್ ಆಗಿ ಒಬ್ಬ ಮಗು ಬಂದುಬಿಟ್ಟು ಆ ಎಕ್ವಿಪ್ಮೆಂಟ್ಸ್ ಯಾವ ಥರ ಯೂಸ್ ಮಾಡೋದು, ಅವ್ರು ಏನೇನು ಕಲ್ತಿದ್ದಾರೆ ಎಲ್ಲ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ. ಸೊ ಇದರಿಂದ ಅವ್ರ ಇಂಡಿವಿಜುವಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಅವರು ಇನ್ವಾಲ್ವ್ಮೆಂಟ್ ಸ್ಕಿಲ್ಸ್ ಎಲ್ಲನೂ ಹೈಲೈಟ್ ಆಗುತ್ತೆ. ಸೊ ವಿ ಸೇ ಸ್ಟೂಡೆಂಟ್ ಸೆಂಟ್ರಿಕ್ ಅಂದಾಗ ಅದೆಲ್ಲ ಮಾಡಿದ್ದು ನೋಡಿದ್ರೇ ಅದಕ್ಕೆ ಒಂದು ಔಟ್ಕಮ್ ಗೊತ್ತಾಗೋದು. ಸೊ ಲೈಕ್ ದಿಸ್ ವಿ ಹ್ಯಾವ್ ಫ್ರೇಮ್ಡ್ ಮೆನಿ ಪ್ರೋಗ್ರಾಮ್ಸ್ ಅಹೆಡ್. So we request the cooperation from all the stakeholders for such innovative concepts. ಮಗು ಬಂದುಬಿಟ್ಟು ಚಿರಂಜೀವಿ ಅಂತ ಹೇಳ್ಬಿಟ್ಟು ಇದೇ ಸ್ಕೂಲಲ್ಲಿ ಅಕ್ಷರ ಗ್ಲೋಬಲ್ ಸ್ಕೂಲಲ್ಲಿ ನರ್ಸರಿ ಕ್ಲಾಸಲ್ಲಿ ಓದ್ತಿದ್ದಾನೆ. ಇವತ್ತು ಬಂದುಬಿಟ್ಟು ವಿದ್ಯಾಭ್ಯಾಸ ಲೈಕ್ ಅಕ್ಷರಾಭ್ಯಾಸ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆಯಿತು ಎಲ್ಲ ಕಾರ್ಯಕ್ರಮ ಎಲ್ಲ. ಲೈಕ್ ಓದೋ ಪ್ಲೇಸಲ್ಲಿ ಸ್ಕೂಲಲ್ಲಿ ಬಂದುಬಿಟ್ಟು ಈ ಥರ ಒಂದು ಈವೆಂಟ್ ಮಾಡೋದು ಅನ್ನೋದು ತುಂಬ ಒಳ್ಳೆಯ ಇನೋವೇಟಿವ್ ಐಡಿಯಾ ಆಗಿದೆ. ಸೊ ಮಾಡಿಸಿ ನನಗೂ ತುಂಬ ಖುಷಿ ಆಯಿತು. ನಮ್ಮ ಮನೇಲಿ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ. ಸೊ ಈಗ ಬಂದು ನೆಕ್ಸ್ಟ್ ಇಯರ್ ನನ್ನ ಮಗಳು ಕೂಡ ಇದೇ ಸ್ಕೂಲಲ್ಲಿ 2 years ಈಗ ನರ್ಸರಿಗೆ ಜಾಯಿನ್ ಮಾಡ್ತೀನಿ. Good morning. Hi. This is Savita from Akshara Global School, principal of AGS. Today we are going to do this Akshara Abhyasam in our school. This is very innovative. One which, see, ನಾವು ಯಾಕೆ ಅಕ್ಷರ ಅಭ್ಯಾಸ ಸ್ಕೂಲಲ್ಲಿ ಮಾಡಬೇಕು ಅಂದರೆ ಸ್ಕೂಲ್ ಈಸ್ ಅ ಫಸ್ಟ್ ಸ್ಟೆಪ್ ಆಫ್ ಚಿಲ್ಡ್ರನ್. ದಟ್ ಈಸ್ ಟು ಕಿಂಡರ್ಗಾರ್ಟನ್, ಪ್ಲೇ ಗ್ರೂಪ್. ಫ್ರಮ್ ಪ್ಲೇ ಗ್ರೂಪ್ ಟು UKG as we are going to running here. So we thought Akshara Abhyasa will do from here only, means it is very innovative because ಇದು ಸ್ಕೂಲು ಫಸ್ಟ್ ಟೆಂಪಲ್ ಇದ್ದಂಗೆ. ಅದಕ್ಕೆ ನಾವು ಇಲ್ಲೇ ಅಕ್ಷರಾಭ್ಯಾಸ ಮಾಡಿದರೆ ಇದನ್ನು ಜನಗಳು ಪರಿಗಣಿಸಿ ಅವರು ನೆಕ್ಸ್ಟ್ ಸ್ಟೆಪ್ಪು ಇಲ್ಲೇ ಮಾಡಿಸಿದರೆ ಅದು ಒಂಥರ ಶುಭಕರವಾಗಿರುತ್ತೆ ಅಂತ ನಮ್ಮ ಫೀಲಿಂಗ್. ಅದಕ್ಕೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಶ್ರೀ ಅಂತ ಇಲ್ಲಿ ಇವತ್ತು ನವರಾತ್ರಿ ಪ್ರಾರಂಭ ಮಾಡಿರೋದ್ರಿಂದ
ಇಲ್ಲಿ ಗೊಂಬೆನೂ ಕೂಡಿಸಿದ್ದಾರೆ. ಇವತ್ತು ಮಕ್ಕಳಿಗೆಲ್ಲ ಅಕ್ಷರಾಭ್ಯಾಸನೂ ನಡೆಸ್ಕೊಟ್ಟಿದ್ದಾರೆ. ಗೊಂಬೆ ಕೂಡಿಸೋದು ನಮ್ಮ ಸನಾತನ ಪರಂಪರೆಯಿಂದ ಬಂದಿರೋವಂಥದ್ದು. ನಮ್ಮ ನಾಡಹಬ್ಬ ದಸರಾ ಆಗಿರೋದ್ರಿಂದ ಗೊಂಬೆ ಕೂಡಿಸೋದು ಒಂಥರ ಎಮೋಷನ್ ಇದ್ದ ಹಾಗೆ. ಸೊ ಇದರಲ್ಲಿ ಪಟ್ಟದ ಬೊಂಬೆ, ದಶಾವತಾರ, ಸುಮ್ಮನೆ ಗೊಂಬೆ ಅನ್ನೋದಕ್ಕಿಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರೂ ಕೂಡಿಸ್ತಾರೆ. ಇಲ್ಲಿ ದಶಾವತಾರದ್ದು ಗೊಂಬೆಗಳನ್ನ ನೋಡ್ಬೋದು. ಹಾಗೆ ಸೀತಾ ಕಲ್ಯಾಣ ಇರುತ್ತೆ, ಒಂದು ಮದುವೆ ಮನೇಲಿ ಹೇಗಿರುತ್ತೆ ಆ ಥರದ್ದನ್ನೆಲ್ಲ ಗೊಂಬೆ ಕೂರಿಸ್ತಾರೆ. ಇದರಿಂದ ಒಂದು ಮೆಸೇಜನ್ನು ನೋಡೋಗ್ರ ಜನರಿಗೆ ಒಂದು ಪಾಸ್ ಆನ್ ಮಾಡ್ಬೋದು. ಹೀಗೆ ನಮ್ಮ ಪರಂಪರೆ ಹೇಗಿತ್ತು, ನಾವು ಅದನ್ನ ಮುಂದೆ ನಡೆಸ್ಕೊಂಡು ಹೋದರೆ ನಮ್ಮ ಮಕ್ಳಿಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಜನರೇಷನ್ನಿಗೆ ನಮ್ಮ ಸಂಪ್ರದಾಯಗಳು ಹೀಗಿತ್ತು, ಗೊಂಬೆ ಕೂಡಿಸ್ತಾ ಇದ್ರು, ಅದರಿಂದ ಒಂದು ಎಜುಕೇಟ್ ಮಾಡುವಂಥ ಪುರಾಣಗಳ ಕಥೆಗಳ ಬಗ್ಗೆ ಎಲ್ಲ ಗೊಂಬೆ ಕೂರಿಸ್ತಾರೆ. ಸೊ ಇದರಿಂದ ನೆಕ್ಸ್ಟ್ ಜನರೇಷನ್ನಿಗೆ ಒಂದು ಮೆಸೇಜ್ನ ಪಾಸ್ ಆನ್ ಮಾಡಿದಾಗುತ್ತೆ. ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಕ್ಷರ ಗ್ಲೋಬಲಲ್ಲಿ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.